ಕ್ಷೇತ್ರಗಳಿಗೆ ಕಳೆದ 3 ವರ್ಷಗಳಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಿಗೆ ಎಷ್ಟು ಆಶ್ರಯ ಮನೆಗಳನ್ನು ಕೊಟ್ಟಿದ್ದೀರಿ ಅಂತ ಬಿಡುಗಡೆ ಮಾಡಿ. ನೀವು ಟೋಟಲ್ ಎಷ್ಟೋ ಬಿಡುಗಡೆ ಮಾಡಿದಿರಿ ಅಂದ್ರೆ ಹಂಗಾಗಲ್ಲ. ಇಡೀ ರಾಜ್ಯವನ್ನ ಒಂದು ಯೂನಿಟ್ ಆಗಿ ತೆಗೆದುಕೊಳ್ಬೇಕು ನೀವು. ಎಷ್ಟು ಆಶ್ರಯ ಮನೆಗಳನ್ನ, ಎಷ್ಟು ಅಂಬೇಡ್ಕರ್ ಮನೆಗಳನ್ನ, ಎಷ್ಟು ಆವಾಸ್ ಮನೆಗಳನ್ನ ನಿಮ್ ಸರ್ಕಾರ ಬಂದ ನಂತರ ಕೊಟ್ಟಿದೆ ಅಂತ ಹೇಳಿ ನೋಡೋಣ. ನಾನು 3 ವರ್ಷದಲ್ಲಿ ಈ ಬಾರಿ ಶಾಸಕನಾದ ನಂತರ ಬರಲಿಲ್ಲ. ನನ್ನಂತೆ ಬಹುಶಃ ಸಾಕಷ್ಟು ಜನ ಶಾಸಕರಿದ್ದಾರೆ. ಎಷ್ಟು ಆಶ್ರಯ ಮನೆಗಳನ್ನು ಕೊಟ್ಟಿದ್ದೀರಿ? ನಿಮ್ಮ ಆಶ್ರಯ ಮನೆಗೆ ಸಂಬಂಧಪಟ್ಟಂತೆ ನಿಮ್ಮ ವರದಿ ಏನ್ ಹೇಳ್ತದೆ ಅಂತ ಹೇಳ್ತೀನಿ ನಾನು. ಜಮೀರ್ ಅವರು ಅದನ್ನು ಓದಿ ದಯಮಾಡಿ. ಒಂದ್ ನಿಮಿಷ ಬೇಡ. ನೀವೇ ಕೊಟ್ರ ವರದಿ, ನಿಮ್ದೇ ಪುಸ್ತಕ, ನಂದಲ್ಲ ಪುಸ್ತಕ ಇದು, ಇದೇ ನಿಮ್ದೇ ಪುಸ್ತಕ. ಆ ಆಶ್ರಯ ಮನೆಗಳಲ್ಲಿ ನಿಮ್ಮ ಆರ್ಥಿಕ ಸಮೀಕ್ಷೆ ನೀವು 2020 ಪ್ರಾರಂಭ ಮಾಡಿ, 2020 ಪ್ರಾರಂಭ ಮಾಡಿ 2026 ತನಕ ನೀವೇನ್ ಹೇಳ್ತೀರಿ ಅಂದ್ರೆ 1,15,000 ಮನೆಗಳನ್ನ ಗುರಿಯನ್ನ ಹೊಂದಲಾಗಿತ್ತು ಅಂತ ಹೇಳಿ ಒಟ್ಟು ಸಾಧನೆ ಎಷ್ಟು ಅಂತ ಕೇಳಿದ್ರೆ 46,960 ಮನೆಗಳನ್ನ ನೀವು ಸಾಧನೆ ಮಾಡಿದಿರಿ. ಮೋರ್ ದನ್ 50% ನೀವು ಬರಲೇ ಇಲ್ಲ, ಕಂಪ್ಲೀಟೇ ಮಾಡಲಿಲ್ಲ. ಇನ್ನು ಈ ಮಾತಾಡ್ತಿದ್ರೆ ನಾವು ಆಶ್ರಯ ಮನೆಗಳ ಬಗ್ಗೆ ನಮಗೆ ಕಾಳಜಿ ಇದೆ, ನಾವು ಜನಪರವಾಗಿದ್ದೀವಿ ಎನ್ನುವಂತ ಮಾತುಗಳನ್ನ ನೀವು ಹೇಳಲಿಕ್ಕೆ ಶುರು ಮಾಡಿದೀವಿ.